Namaste. Subject Gate Cloud Network Analysis Volume 1. Name of the book author R.K. Kanodia and Ashish Murolia. Exercise 1.1 MCQ Multiple Choice Question number 1.1.4. So this is the figure. So x-axis, it represented it as t in millisecond. So t is the time in millisecond. Millisecond ಅಲ್ಲಿ represent ಮಾಡ್ತಾ ಇದ್ದಾರೆ. Milli ಅಂದರೆ 10 to the power of -3. Okay. And y-axis the current I of t. So current is in ampere. So ಇಲ್ಲಿ 0 to 1 millisecond ಅಲ್ಲಿ ಇದೇನಾಗ್ತಾ ಇದೆ, ರೈಸ್ ಆಗ್ತಾ ಇದೆ. ಓಕೆ, ಸೊ ರೈಸ್ ಆಗ್ತಾ ಇದೆ. ಆ್ಯಂಪ್ಲಿಟ್ಯೂಡ್ ಇಸ್ 10 ತನಕ ಹೋಗ್ತಾ ಇದೆ. ಸೊ ಟೈಮ್ 0 to 1 ಸೆಕೆಂಡಲ್ಲಿ ಕರೆಂಟ್ 10 ಆ್ಯಂಪ್ಸ್ಗೆ ಹೋಗಿದೆ, ರೈಸ್ ಆಗಿದೆ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ 1 to 4 millisecondಲ್ಲಿ ಕಾನ್ಸ್ಟೆಂಟ್ ಇದೆ, 10 ಆ್ಯಂಪ್ಸೇ ಇರುತ್ತೆ. ಸೊ ಗ್ರೇಟರ್ ದ್ಯಾನ್ 4 millisecondಲ್ಲಿ ಅದೇನಾಗೋಗ್ಬಿಡುತ್ತೆ, 0ಗೆ ಬಂದುಬಿಡುತ್ತೆ. ಓಕೆ, ಸೊ ಫಸ್ಟ್ ಏನಾಗುತ್ತೆ, ವೆನ್ ಟೈಮ್ ಈಸ್ ಇನ್ 1 millisecond, ಸೊ 0 to 1 millisecond ಇರಬೇಕಾದ್ರೆ ಕರೆಂಟ್ ಐ ಆ್ಯಂಪ್ಸ್ ಏನಾಗುತ್ತೆ, ಸಡನ್ನಾಗಿ 0ನಲ್ಲಿ ಅದು 10ಗೆ ಹೋಗಿಲ್ಲ, ಆಯಿತಾ. ಸೊ ಅಂದರೆ 1 millisecond ಬರೋ ತನಕ ಇದು ಇನ್ಕ್ರೀಸ್ ಆಗ್ತಾ ಇದೆ. ಕರೆಂಟ್ 10ಗೆ ಬಂದು ನಿಂತ್ಕೋತು, 1 millisecondಗೆ ಕರೆಕ್ಟಾಗಿ 10 ಆ್ಯಂಪ್ಸ್ ತನಕ ಬಂತು, ವೇರಿ ಆಯಿತು. ಸೊ ಟೈಮ್ ಅಂದ್ರೇನು, ಫಾಸ್ಟಾಗಿ 1 millisecondಗೆ ಬಂದುಬಿಡಲ್ಲ, ಆಯಿತಾ. ಸೊ ಸ್ಲೋ ಆಗಿ 1 ಅನ್ನಷ್ಟು ಹೋಗ್ತಾ ಇರುತ್ತೆ. ಸೊ 1 millisecond ಬರೋ ಅಷ್ಟರಲ್ಲಿ ಅದು ಕರೆಂಟು 10 ಆ್ಯಂಪ್ಸಿಗೆ ಬಂದಿದೆ. ನೆಕ್ಸ್ಟ್ ಆಫ್ಟರ್ ದಟ್ 1 to 4 ಅಂದರೆ ಇನ್ನು 3 millisecond. ಸೊ 4 millisecond ತನಕನೂ ಅದು 10 ಆ್ಯಂಪ್ಸಲ್ಲೇ ಇರುತ್ತೆ, ಕಾನ್ಸ್ಟೆಂಟೇ ಇರುತ್ತೆ. ಸೊ ಗ್ರೇಟರ್ ದ್ಯಾನ್ 4 millisecond ಆದಮೇಲೆ ಏನಾಗುತ್ತೆ, ಕರೆಂಟ್ ಆಟೋಮೆಟಿಕ್ಕಾಗಿ 0ಗೆ ಬರುತ್ತೆ. ಓಕೆ, ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಆ್ಯನ್ ಎಲಿಮೆಂಟ್ ಈಸ್ ಶೋನ್ ಇನ್ ದಿ ಫಿಗರ್. ಸೊ ಒಂದು ಎಲಿಮೆಂಟಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಆ ಫ್ಲೋ ಆಗೋದನ್ನು ಪ್ರಾಕ್ಟಿಕಲಿ ರೀಡಿಂಗ್ಸ್ ನೋಟ್ ಡೌನ್ ಮಾಡಿ ಗ್ರಾಫ್ ಪ್ಲಾಟ್ ಮಾಡಿದ್ದಾರೆ. ಓಕೆ, ದಿ ಟೋಟಲ್ ಚಾರ್ಜ್ ಪಾಸ್ಡ್ ಥ್ರೂ ದಿ ಎಲಿಮೆಂಟ್ ವಿಲ್ ಬಿ, ಅಲ್ಲಿಗೆ ಟೋಟಲ್ ಚಾರ್ಜ್ ಎಷ್ಟು ಪ್ರೊಡ್ಯೂಸ್ ಅಂದರೆ ಟೋಟಲ್ ಚಾರ್ಜ್ ಪಾಸ್ಡ್ ಥ್ರೂ ದಿ ಎಲಿಮೆಂಟ್, ಆ ಒಂದು ಎಲಿಮೆಂಟಲ್ಲಿ ಟೋಟಲ್ ಚಾರ್ಜ್ ಎಷ್ಟು ಪಾಸ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಒಂದು ಎಲಿಮೆಂಟಲ್ಲಿ ಓಕೆ ಕರೆಂಟ್ ಏನಾಗುತ್ತೆ ಅಂದರೆ ಅದು ಪ್ಯಾಸಿವ್ ಎಲಿಮೆಂಟ್ ಇರ್ಬೋದು. ಓಕೆ, ಆ್ಯಕ್ಟಿವ್ ಎಲಿಮೆಂಟ್ ಅಲ್ಲ, ಪ್ಯಾಸಿವ್ ಎಲಿಮೆಂಟಲ್ಲಿ. ಪ್ಯಾಸಿವ್ ಎಲಿಮೆಂಟ್ ಯಾವುದೆಲ್ಲ, ರೆಸಿಸ್ಟರ್ ಮತ್ತು ಇಂಡಕ್ಟರ್, ಕೆಪಾಸಿಟರ್, ಡಯೋಡ್ಸ್, ಈ ಥರದ್ದು. ಆ ಎಲಿಮೆಂಟ್ಸಲ್ಲಿ ಕರೆಂಟ್ ಪಾಸ್ ಆಗಿದೆ. ಆ ಕರೆಂಟ್ ಪಾಸ್ ಆಗುವಾಗ ಸೊ ಸೈಮಲ್ಟೇನಿಯಸ್ ಆಗಿ ಟೈಮ್ ಮತ್ತು ಕರೆಂಟನ್ನು ನೋಟ್ ಡೌನ್ ಮಾಡ್ಕೊಂಡಿರೋದು. ಪ್ರಾಕ್ಟಿಕಲಿ ನೋಟ್ ಡೌನ್ ಮಾಡಾದಮೇಲೆ ಆಫ್ಟರ್ ದಟ್ ಏನು ಮಾಡೋದು, ಪ್ಲಾಟ್ ಮಾಡೋದು. ಗ್ರಾಫ್ ಶೀಟಲ್ಲಿ ಪ್ಲಾಟ್ ಮಾಡಿದಾಗ ನಮ್ಗೆ ಈ ಥರ ಪ್ಲಾಟ್ ಬರುತ್ತೆ. ಓಕೆ, ಈ ಪ್ಲಾಟಲ್ಲಿ ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕಂದ್ರೆ, ದಿ ಟೋಟಲ್ ಚಾರ್ಜ್ ಪಾಸ್ಡ್ ಥ್ರೂ ದಿ ಎಲಿಮೆಂಟ್, ಅಲ್ಲಿಗೆ ಕರೆಂಟ್ ಪಾಸ್ ಆಯಿತು, ಹಾಗಾದರೆ ಟೋಟಲ್ ಚಾರ್ಜ್ ಎಷ್ಟು ಪಾಸ್ ಆಗಿದೆ ಆ ಎಲಿಮೆಂಟಲ್ಲಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಪಾಸ್ ಆಗುತ್ತೆ ಅನ್ನೋದನ್ನು ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 40 millicoulombs, ಆಪ್ಷನ್ ಬಿ 35 millicoulombs, ಆಪ್ಷನ್ ಸಿ 50 millicoulombs, option D 25 millicoulomb. Okay, small m, it represented it as milli. So solution for this, option B is the correct answer. Idu hege, how, we'll check it. So we know the formula, current pass through the surface ಏನಾಗುತ್ತೆ, I of t equal to dq of t by dt ಅಂತ. ಓಕೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಫ್ಟರ್ ದಟ್ ಇಂಟಿಗ್ರೇಷನ್ ಮಾಡಿದರೆ ನಮಗೆ ಇದು ಬರುತ್ತೆ, q of t ಈಕ್ವಲ್ ಟು ಇಂಟೆಗ್ರಲ್ ಆಫ್ t1 to t2 I of t ಇಂಟು dt. ಇಲ್ಲಿ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಅವಾಗೇನಾಗುತ್ತೆ, dq of t ಈಕ್ವಲ್ ಟು I of t ಇಂಟು dt ಬರುತ್ತೆ. ನೆಕ್ಸ್ಟ್ ಆಫ್ಟರ್ ದಟ್ ಇಂಟೆಗ್ರೇಟ್ ಆನ್ ಬೋತ್ ದಿ ಸೈಡ್, ಇಂಟೆಗ್ರೇಟ್ ಅಪ್ಲೈ ಮಾಡಬೇಕು. ಸೊ ಆಗ ಆ್ಯಂಟಿ ಡೆರಿವೇಟಿವ್ ಕ್ಯಾನ್ಸಲ್ ಆಗಿ q of t ಈಕ್ವಲ್ ಟು ಇಂಟೆಗ್ರಲ್ ಆಫ್ I of t ಇಂಟು dt ಆಗುತ್ತೆ. ಸೊ ಈಗ ಈ ಟಿ ವೇರಿ ಫ್ರಮ್ ವೇರ್ ಟು ವೇರ್ ಅಂತ ಹೇಳಿದ್ರೆ ಮಿನಿಮಮ್ ಟೈಮ್, ಮಿನಿಮಮ್ t1 to t2 ಸೆಕೆಂಡ್ ತನಕ, t2 millisecond I of t ಇಂಟು dt. ಸೊ ಎಲ್ಲಿ 0 to 4 millisecond. ಸೊ t1 ಎಷ್ಟು, 0 millisecond ಟು t2 ಎಷ್ಟು, 4 millisecond. ಇಲ್ಲಿ ಎರಡು ಕೂಡ ಅಪ್ವರ್ಡ್ ಅಂತ ಹೇಳಿದ್ರೆ ಸೊ ಫಸ್ಟ್ ಕ್ವಾಡ್ರಂಟಲ್ಲಿದೆ,
ಹಾಗಾಗಿ ಬೋತ್ ಆರ್ ಪಾಸಿಟಿವ್. ಫಸ್ಟ್ ಈ ಟ್ರ್ಯಾಂಗಲ್ ಶೇಪಲ್ಲಿರೋ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ದಟ್ ಈ ಸ್ಕ್ವೇರ್ ಇಲ್ಲ, ಇದು ರೆಕ್ಟಾಂಗಲ್ ಶೇಪಲ್ಲಿದೆ. ಸೊ ರೆಕ್ಟಾಂಗಲ್ ಇರೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಏರಿಯಾ ಅಂಡರ್ ಐ ಆಫ್ ಟಿ ವರ್ಸಸ್ ಟಿ ಅಂತ. ಸೊ ಏರಿಯಾ ಅಂಡರ್ ದಿಸ್ ವೈ ಆಕ್ಸಿಸ್ ವರ್ಸಸ್ ಎಕ್ಸ್ ಆಕ್ಸಿಸ್ ಫೈಂಡ್ ಔಟ್ ಮಾಡಬೇಕು. ಕ್ಯೂ ಆಫ್ ಟಿ ಈಕ್ವಲ್ ಟು ಫಸ್ಟ್ ಏನು, ಈ ಏರಿಯಾ ರೈಟ್ ಆಂಗಲ್ ಟ್ರ್ಯಾಂಗಲ್ದು ಏರಿಯಾ. ಸೊ ಆಫ್ ಇಂಟು ರೈಟ್ ಆಂಗಲ್ ಟ್ರ್ಯಾಂಗಲ್ದು ಫಾರ್ಮುಲಾ ಏನು, ಏರಿಯಾದು ಆಫ್ ಇಂಟು ಬೇಸ್ ಇಂಟು ಹೈಟು. ಬೇಸ್ ಎಷ್ಟು 1 ಮಿಲಿಸೆಕೆಂಡ್ ಅಷ್ಟೇ, ಹೈಟ್ ಎಷ್ಟು 10 ತನಕ 10 ಆ್ಯಂಪ್ಸ್. ಓಕೆ, ನೆಕ್ಸ್ಟ್ ಇದು ಟ್ರ್ಯಾಂಗಲ್ಲು ಮತ್ತು ಇಲ್ಲಿ ರೆಕ್ಟಾಂಗಲ್ ಇದೆಯಲ್ಲ, ಬೋತ್ ಆರ್ ಪಾಸಿಟಿವ್ ಆಗಿದೆ. ಸೊ ಆ್ಯಡ್ ಮಾಡಬೇಕು ಇದನ್ನು. ಸಪೋಸ್ ಇದೇನಾದರೂ ನೆಗೆಟಿವ್ ಸೈಡಲ್ಲಿದ್ದರೆ, ಫೋರ್ತ್ ಕ್ವಾಡ್ರಂಟಲ್ಲಿ ಇದ್ದಿದ್ರೆ ಮೈನಸ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಪ್ಲಸ್ ಅಂತ ತೊಗೋಬೇಕು. ಬೋತ್ ಆರ್ ಇನ್ ಪಾಸಿಟಿವ್ ಎಲ್ಲ ಇದೆ ಫಸ್ಟ್ ಕ್ವಾಡ್ರಂಟಲ್ಲೇ. ನೆಕ್ಸ್ಟು ಇವಾಗ ಇದೇನಾಗುತ್ತೆ, ಬೇಸ್ ಇಂಟು ಹೈಟ್. ಸೊ ರೆಕ್ಟಾಂಗಲ್ದು ಏರಿಯಾ ಏನು, ಬೇಸ್ ಇಂಟು ಹೈಟ್. ಬೇಸ್ ಅಂದರೆ ಎಷ್ಟು, 4 - 1 ತೆಗಿಬೇಕು. ಇದು ಟ್ರ್ಯಾಂಗಲ್ನ ತೆಗಿಬೇಕಲ್ಲ, ಇಷ್ಟೇ ಮಾತ್ರ. 4 ಮಿಲಿಸೆಕೆಂಡ್ - 1 ಮಿಲಿಸೆಕೆಂಡ್ ಅಂದರೆ 3 ಮಿಲಿಸೆಕೆಂಡ್ ಆಗುತ್ತೆ ಬೇಸ್. ಹೈಟ್ ಎಷ್ಟು 10 ಆ್ಯಂಪ್ಸ್. ಸೊ 10 ಆ್ಯಂಪ್ಸ್. ಸೊ 2 1s 2 5s. ಸೊ 5 1s 5 ಆಯಿತು. ಇಲ್ಲಿ 4 - 1 ಅಂದರೆ 3. 3 × 10 is 30. ಸೊ 30 + 5 is 35 ಮಿಲಿ ಕೂಲಮ್. ಅರ್ಥ ಆಯ್ತಲ್ಲ. ಇದು ನಮಗೆ 1 ಅನ್ನೋದು ಬೇಸ್ ಇದೆಯಲ್ಲ, ಇದು ಸೆಕೆಂಡ್ ಬರುತ್ತೆ, ಮಿಲಿಸೆಕೆಂಡು ಮತ್ತು ಇದು ಆ್ಯಂಪ್ಸ್. ಸೊ ಹಿಯರ್ ಆಲ್ಸೋ 3 ಮಿಲಿಸೆಕೆಂಡು ಮತ್ತು 10 ಆ್ಯಂಪ್ಸ್. ಅವಾಗ ಎಷ್ಟಾಗುತ್ತೆ, ಸೆಕೆಂಡ್ ಮತ್ತು ಆ್ಯಂಪ್ಸ್ ಅಂತ ಹೇಳಿದ್ರೆ ಕೂಲಮ್ ಆಗುತ್ತೆ. ಗೊತ್ತಾಯ್ತಲ್ಲ. ಈ ಮಿಲಿ ಸೇರಿಕೊಂಡು ಮಿಲಿ ಕೂಲಮ್. ಓಕೆ, ಇಲ್ಲೇನಾಯಿತು, ಮಿಲಿ ಆ್ಯಂಪ್ಸ್ ಫೈನಲಿ. ಇಲ್ಲೂ ಕೂಡ ಮಿಲಿ ಅಂದರೆ ಮಿಲಿಸೆಕೆಂಡ್ ಆ್ಯಂಪ್ಸ್ ಅಂತ. ಸೆಕೆಂಡ್ ಆ್ಯಂಪ್ಸ್ ಅಂತ ಹೇಳಿದ್ರೆ ಏನು, ಕೂಲಂಬ್, ಮಿಲಿ ಕೂಲಮ್. ಇದು ಕೂಡ ಮಿಲಿ ಕೂಲಮ್ ಕಾಮನ್. ಸೊ 35 ಮಿಲಿ ಕೂಲಮ್. ಓಕೆ, ಆಪ್ಷನ್ಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.